ಈ ಒಂದು ವೃತ್ತದ ಮುಂದ್ಗಡೆ ಬಂದು ತಾವು ಸೇರಬೇಕಾಗಿ ವಿನಂತಿ. ಇನ್ನು ನಮ್ಮ ಪಕ್ಷದಲ್ಲೇ ವಿನಂತಿ ಮಾಡ್ಕೊತೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರೀತಾರೆ. ನೇಳಲ್ಲಿ ನಿಂತ್ಕೊಂಡು ಅಲ್ಲಿ ಇಲ್ಲಿದ್ದ ವಾಹನಗಳೆಲ್ಲ ತಾವು ಬೇರೆ ಕಡೆ ಪಾರ್ಕಿಂಗ್ ಮಾಡೋಕೆ ವಿನಂತಿ. ಅಲ್ಲಿ ನಿಂತ ಎಲ್ಲ ಸಹೋದರರು ದಯವಿಟ್ಟು ಈ ಒಂದು ಪಾಟೀಲ್ ರೇ, ಈಶ್ವರ್ ಸಿಂಗ್ ಅವರೇ, ಅಮರನಾಥ್ ಪಾಟೀಲ್ ರೇ, ಎಲ್ಲ ನಗರಾಧ್ಯಕ್ಷಗಳೇ, JDS ಹಾಗೂ ಬಿಜೆಪಿಯ ಎಲ್ಲ ಮುಖಂಡರೇ, ಕಾರ್ಯಕರ್ತರೇ, ತಾಯಂದಿರೇ ಹಾಗೂ ಮಾಧ್ಯಮದ ಮಿತ್ರರೇ, ಎಲ್ಲ ಹಿಂದೂ ಪರ ಸಂಘಟನೆಗಳೇ ಹಾಗೂ ಸ್ವಾಮೀಜಿಗಳೇ, ಈ ಕಡೆ ಸಾಕಷ್ಟು ಜನ ಮಹಿಳೆಯರು, ಸಂಘಟನಾಕಾರರು, ನಮ್ಮ ಶಾಸಕರು ಮಾತಾಡಿದ್ದಾರೆ. ನಾನು ಇಷ್ಟೇ ಹೇಳಕ್ ಇಚ್ಛೆ ಪಡ್ತೀನಿ. ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ತಮ್ಮದೇ ಆದ ಪಕ್ಷದ ಒಬ್ಬ ಕಾರ್ಪೊರೇಟರ್ನ ಮಗಳಿಗೆ, ನೇಹಾ ಹಿರೇಮಠ್ ಅವರಿಗೆ ಆ ದುಷ್ಟ ಹೇಗೆ ಗೊತ್ತಾ, ಬೇರೆ ದೇಶಗಳಲ್ಲಿ ಈ ತರ ಒಂದು ಶಿಕ್ಷೆ ಕೊಡ್ತಾರ. ಅದರ ಹಾಗೆ ಆ ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ ನಲ್ಲಿ ಅವನಿಗೆ ಕೈ ಕಟ್ಟಿ ನಿಂದಿರಿಸಿ ಗೊತ್ತಾ, ಎಲ್ಲರೂ ಕೂಡ ಕಲ್ಲು ಹೊಡೆದಿ ಅವನಿಗೆ ಸಾಯಿಸ್ಬೇಕಂತ ಈ ತರ ಒಂದು ಕಾನೂನು ತರಬೇಕು ಗೊತ್ತಾ. ನಾವು ಅವ್ರ ಜೊತೆ ಇರ್ತೇವೆ ಅಂತಕ್ಕಂಥ ಭರವಸೆಯೊಂದಿಗೆ ಈ ಹೋರಾಟದಲ್ಲಿ ತಾವಿಷ್ಟು ಜನ ಭಾಗವಹಿಸಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಇದ್ರ ಜೊತೆಗೆ ಇನ್ನೂ ಇಬ್ಬರು ಶಾಸಕರು, ಅಧ್ಯಕ್ಷರು, ಕೊನೆಯದಾಗಿ ಸಂಸದರು ಮಾತಾಡಿದ ನಂತರ ದಯಮಾಡಿ ಈ ಬಿಸಿಲು ಏನಲ್ಲ, ದಯಮಾಡಿ ಎಲ್ಲರೂ ಮೆರವಣಿಗೆ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನ ಸಲ್ಲಿಸಬೇಕಾಗಿದೆ. ದಯಮಾಡಿ ಒಬ್ಬರು ಕೂಡ ತಾವು ಅಲಗಾಡಬಾರದು, ನಮ್ ಜೊತೆ ಇರಬೇಕು, ಇರ್ತೀರಿ ಅಂತಕ್ಕಂಥ ಭರವಸೆಯೊಂದಿಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ. ಉಪಕಾರವನ್ನು ಮಾಡೋಣ. ನೋಡಿ, ನಾನು ಅನೇಕ ವರ್ಷಗಳಿಂದ ವೀರಶೈವ ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಗಳನ್ನ ನಮ್ಮವರ ಜಿಲ್ಲೆಯವರಾದಂತಹ ಈಶ್ವರ್ ಖಂಡ್ರೆ ಅವರು ಸಮಾಜಕ್ಕೆ ಕೊಡುಗೆ ಶೂನ್ಯ ಅನ್ನುವಂಥದ್ದನ್ನು ಹೇಳ್ತೀನಿ. ಇವತ್ತು ನೇಹಾ ಹಿರೇಮಠ್ ನಮ್ಮ ಸಮಾಜದ ಮಗು, ಆ ಮಗುವಿನ ತೊಂದರೆಯಾಗಿದೆ ಹೇಳ್ಬೇಕು. ಸ್ವತಃ ಇವತ್ತ ವೀರಶೈವ ಲಿಂಗಾಯತ ಮಹಾಸಭೆ ಇಡೀ ಕರ್ನಾಟಕದಲ್ಲಿ ಹೋರಾಟವನ್ನು ಕೈಗೆತ್ತಿಕೊಂಡು ಆ ನಮ್ಮ ಸಮಾಜದ ಹುಡುಗಿಗೆ ನ್ಯಾಯವನ್ನು ಕೊಡಿಸಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾದ ವಿರುದ್ಧವಾಗಿಯೂ ಕೂಡ ಪ್ರತಿಭಟನೆ ಮಾಡುವಂತ ಸಂದರ್ಭ ಮತ್ತು ಸಮಯ ಬರ್ತದೆ ಅನ್ನೋದ್ರಲ್ಲಿ ಎರಡಲ್ಲಿ ಎಚ್ಚರಿಕೆಯನ್ನು ಕೊಡ್ತೀನಿ. ಒಂದು ರಾಜಕಾರಣ ಮಾಡಿ, ಇಲ್ಲ ಅಂದ್ರೆ ವೀರಶೈವ ಲಿಂಗಾಯತ ಮಹಾಸಭಾ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಸಮಾಜದ ಹುಡುಗಿಗೆ ನ್ಯಾಯ ಕೊಡಿಸುವಂತ ರಾಜೀನಾಮೆಯನ್ನು ಕೊಟ್ಟು ಸಮಾಜಕ್ಕೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ಮಾಡಬೇಕು. ಕೇವಲ ತೋರಿಕೆಗೆ ಮಾತ್ರ ನಾನು ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಇದ್ದೀನಿ, ನಾನು ಬಾರಿ ಜಾತಿ ಹೆಸರು ಹೇಳ್ಕೊಂಡು ನಾನು ರಾಜಕಾರಣವನ್ನು ಮಾಡ್ಬೇಕನ್ನುವಂಥದ್ದನ್ನ, ಇಂತಹ ಒಂದು ಸೋಂಗಾಡಿತನವನ್ನ, ಇಂತಹ ಒಂದು ಢೊಂಕಿತನವನ್ನ ಮುಂದಿನ ದಿನಗಳಲ್ಲಿ ಸಮಾಜ ಒಪ್ಪುವುದೇ.
ಮಾನ್ಯ ಜಿಲ್ಲಾಧಿಕಾರಿ ನಮಸ್ಕಾರ.